5ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಗಣಿತವನ್ನು ಬರೆದಿರುವಂತಹ ಆತ್ಮೀಯ ವಿದ್ಯಾರ್ಥಿಗಳೇ 2024 ಇಲ್ಲಿ ನೀವು ನೋಡ್ಬೋದು ಒಂದು ನೋಟ್ಬುಕ್ ಪುಸ್ತಕದ ಬೆಲೆ 25 ಆದರೆ ಅಂತಹ 10 ನೋಟ್ಬುಕ್ಗಳು ಅಂದರೆ 25 × 10 ರಿಂದ ಗುಣಾಕಾರ ಮಾಡಿದಾಗ ನಮಗೆ ಆನ್ಸರ್ ಎ 250 ಸಿಗುವಂಥದ್ದು. ನೆಕ್ಸ್ಟು 21,807 ಅನ್ನು 4 ರಿಂದ ಗುಣಾಕಾರ ಮಾಡಿದಾಗ ನಮಗೆ ಗುಣಲಬ್ಧದಲ್ಲಿರುವಂಥ ಬಿಡಿ ಸ್ಥಾನ ಕೇಳಿದ್ದಾರೆ, ಅಂದರೆ ಕೊನೆ ಸ್ಥಾನ ಕೇಳಿದ್ದಾರೆ. ಆನ್ಸರ್ 8 ಬರುವಂಥದ್ದು ಸಿ. ನೆಕ್ಸ್ಟು ನೀಡಿರುವಂಥ ಹೂಗಳಿಂದ ತಲಾ 4ರಂತೆ ಗುಂಪು ಮಾಡಬೇಕು, ಒಂದೊಂದು ಗುಂಪು 4 ಆಗಬೇಕು. ಅವು ಎಷ್ಟು ಗುಂಪುಗಳನ್ನು ಮಾಡ್ಬೋದು ಅಂತ ಕೇಳಿದರೆ ಆನ್ಸರ್ ಬಿ, ಅಂದರೆ 3 ಗುಂಪುಗಳನ್ನು ಮಾಡ್ಬೋದು. ಈ 4 ಹಳ್ಳಿಗಳ ಜನಸಂಖ್ಯೆಯನ್ನು ಈ ಕೆಳಗಿನ ಫಲಕಗಳಲ್ಲಿ ಸೂಚಿಸ್ತದೆ. 2300ಕ್ಕೆ ಅತಿ ಹತ್ತಿರದ ಜನಸಂಖ್ಯೆಯನ್ನು ಹೊಂದಿರುವಂತಹ ಹಳ್ಳಿ ಯಾವುದು ಅಂತ ಕೇಳಿದರೆ ಅದು ಹಳ್ಳಿ ಕ್ಯೂ ಹಳ್ಳಿ. ಆನ್ಸರ್ ಉತ್ತರ ಬಿ. ಇವೆಲ್ಲವೂ ಸ್ವಲ್ಪ ದೂರ ಇದ್ದಾವೆ, ಇದು ಕಡಿಮೆ ಇದೆ, ಇದು ದೂರ ಇದೆ, ಇದು ಕಡಿಮೆ ಇದೆ. ಹಾಗಾಗಿ ಆನ್ಸರ್ ರೈಟ್ ಆಗೋಂಥದ್ದು ಬಿ, ಕ್ಯೂ ಹಳ್ಳಿ ರೈಟ್ ಆಗೋಂಥದ್ದು. ನೆಕ್ಸ್ಟ್ ಬಂದರೆ 48 ಮತ್ತು 43 ನಡುವಿನ ವ್ಯತ್ಯಾಸವನ್ನು ಅಂದಾಜಿಸಿ ಅಂದರೆ ಆನ್ಸರ್ ಬಿ 50, 40. ನೆಕ್ಸ್ಟು ಈ ಒಂದು ಚಿತ್ರದಲ್ಲಿ ಛಾಯಾಕೃತಿ ಭಾಗದಲ್ಲಿರುವಂಥ ದಶಮಾಂಶ ಭಿನ್ನರಾಶಿ ಅಂತ ಕೇಳಿದರೆ ಇಲ್ಲಿ ನೋಡ್ಬೋದು ಒಟ್ಟು ಎಷ್ಟಿದ್ದಾವೆ 1, 2, 3, 4, 5, 6, 7, 8, 9, 10 ಇದ್ದಾವೆ. ಎಷ್ಟು ಭಾಗಕ್ಕೆ ಬಣ್ಣವನ್ನು ಹೊಡೆದಿದ್ದಾರೆ 1, 2, 3, 4 ಭಾಗಕ್ಕೆ ಬಣ್ಣವನ್ನು ಹೊಡೆದಿದ್ದಾರೆ. 10ನೇ 4ನ್ನು ನಾವು ದಶಮಾಂಶ ರೂಪದಲ್ಲಿ ಹೆಂಗೆ ಬರಿತೀವಿ 0.4 ಅಂತ ಬರಿತೀವಿ. ಆನ್ಸರ್ ಬಿ ಆಗುವಂಥದ್ದು. ನೆಕ್ಸ್ಟ್ ಬಂದರೆ ಸಂಖ್ಯೆ 2.45ರಲ್ಲಿ ಪೂರ್ಣ ಭಾಗ ಯಾವುದು ಅಂದರೆ 2. ನೆಕ್ಸ್ಟ್ 4705 ಪೈಸೆ ರೂಪದಲ್ಲಿ ವ್ಯಕ್ತಪಡಿಸಿ ಅಂದರೆ 1 ರೂಪಾಯಿಗೆ 100 ಪೈಸೆಗಳು. ಹಾಗಾಗಿ ನಾವು ಲೆಕ್ಕ ಹಾಕಿದಾಗ ಆನ್ಸರ್ ಸಿ 47.05 ಬರುವಂಥದ್ದು. ನೆಕ್ಸ್ಟ್ ಈ ಚಿತ್ರದಲ್ಲಿ ತೋರಿಸುವಂಥ ಗಡಿಯಾರವು ಸೂಚಿಸುವಂತಹ ಸಮಯ ಯಾವುದು ಅಂತ ಕೇಳಿದರೆ 11 ಗಂಟೆ 15 ನಿಮಿಷ. ಆನ್ಸರ್ ಡಿ. ನೆಕ್ಸ್ಟು ತ್ರಿಭುಜದ ಸಂಖ್ಯೆಯನ್ನು ಮುಂದೆ ಬರುವಂತಹ ಚುಕ್ಕೆಗಳನ್ನು ಗುರುತಿಸಿ ಅಂತ ಕೇಳಿದರೆ ಆನ್ಸರ್ ಬಿ 9 ಚುಕ್ಕೆಗಳಿಂದ 1, 2, 3, 4 ಈ ರೀತಿ ಮಾಡಿದಾಗ ತ್ರಿಭುಜಾಕೃತಿ ಬರುವಂಥದ್ದು. ನೆಕ್ಸ್ಟು ಭಾಜಕ ಇಲ್ಲಿದೆ 4, ಭಾಗಲಬ್ಧ 5, ಶೇಷ 3 ಆದಾಗ ಬರುವಂತಹ ಬಾಜು 23ನ್ನು ಹಾಕನ್ನು ಮಾಡಿದಾಗ ಇದಕ್ಕೆ ಈ ಭಾಗಾಕಾರ ಕ್ರಿಯೆಯನ್ನು ನಾವು ಮಾಡಿದಾಗ ಆನ್ಸರ್ ಬರುವಂಥದ್ದು. ನೆಕ್ಸ್ಟು ಕೊಟ್ಟಿರುವಂಥ ಚಿತ್ರದಲ್ಲಿ 4ನೇ 1 ಸುತ್ತು ತಿರುಗಿದಾಗ ನಿಮಗೆ 4ನೇ 1 ಸುತ್ತು ಅಂದರೆ ಏನು ಅಂತ ಗೊತ್ತಿರಬೇಕು. 4ನೇ 1 × 360 ಒಂದು ವೃತ್ತ ಇರುವಂಥ ಒಂದು ವೃತ್ತದ ಸುತ್ತಳತೆ 360 ಡಿಗ್ರಿ. 4ರಿಂದ ಹೊಡೆದಾಗ 4 × 4 = 4 × 36 90 ಡಿಗ್ರಿಯನ್ನು ತಿರುಗಬೇಕು. ಹಾಗಾದರೆ 90 ಡಿಗ್ರಿಯನ್ನು ತಿರುಗಿದರೆ ಈ ಒಂದು ಚಿತ್ರ 4ನೇ ಸುತ್ತು ಅಂದರೆ 90 ಡಿಗ್ರಿ ತಿರುಗಬೇಕು. 90 ಡಿಗ್ರಿ ತಿರುಗಿರುವಂಥದ್ದು ಆನ್ಸರ್ ಎ. ನೆಕ್ಸ್ಟ್ ಒಬ್ಬ ರೈತನು ಕ್ವಿಂಟಲ್ಗೆ 23 ಕ್ವಿಂಟಲ್ಗಳನ್ನು ಗೋಧಿ ಬೆಳೀತಾನೆ. ಅವನು ಪ್ರತಿ ಕ್ವಿಂಟಲ್ಗೆ ಗೋಧಿಯನ್ನು 1935 ರೂಪಾಯಿಗೆ ಮಾರ್ತಾನೆ. ಹಾಗಾದರೆ ಅವನು ಗೋಧಿ ಮಾರಿದ್ರಿಂದ ಅವನಿಗೆ ಬಂದಂಥ ಒಟ್ಟು ಹಣ ಎಷ್ಟು? ಒಬ್ಬ ರೈತನು ಬೆಳೆದ ಗೋಧಿ 23 ಕ್ವಿಂಟಲ್ಲು, ಪ್ರತಿ ಕ್ವಿಂಟಲ್ಗೆ ಅವನು ಮಾರಿದ್ದು 1935. ಇವೆರಡನ್ನು ಗುಣಾಕಾರ ಮಾಡಿದಾಗ 44,505 ರೂಪಾಯಿ ಅವನಿಗೆ ಸಿಕ್ಕಿರುವಂತಹ ಒಟ್ಟು ಹಣ. ನೆಕ್ಸ್ಟ್ ಬಂದಾಗ ಇದನ್ನು 56,083 11ರಿಂದ ಭಾಗಿಸ್ಬೇಕು. ಇಲ್ಲಿ ನೀವು ನೋಡ್ಬೇಕಿಲ್ಲಿ 11ರಿಂದ ಭಾಗಿಸ್ಬೇಕು. 11 5 55 ಹಾಕಂತೀವಿ, 1 ಉಳಿತು 0 ಇಳಿಸ್ಕೊಂಡ್ವಿ. ಅಟ್ ಎ ಟೈಮ್ 2 ಸಂಖ್ಯೆಯನ್ನು ಇಳಿಸ್ಕೋಬೇಕಪ್ಪ ಅಂತಂದ್ರೆ ನಾವೇನು ಮಾಡ್ಬೇಕು, ಇಲ್ಲಿ 0ಯನ್ನು ಕಟ್ಟಬೇಕು. ಅಟ್ ಎ ಟೈಮ್ ಇನ್ನೊಂದು ಸಂಖ್ಯೆ ನಮಗೆ ಬೇಕಾದಾಗ ಕಡಿಮೆ ಇದಕ್ಕಿಂತ ಕಡಿಮೆ ಸಂಖ್ಯೆ ಇದ್ದಾಗ ನಾವು ಇನ್ನೊಂದು ಸಂಖ್ಯೆಯನ್ನು ಇಳಿಸ್ಕೋಬೇಕು ಅಂದಾಗ ಇಲ್ಲಿ 0ಯನ್ನು ಕಟ್ಟಿ ಇಳಿಸ್ಕೊಂತೀವಿ. ನೆಕ್ಸ್ಟು 11 9 99, ನೆಕ್ಸ್ಟ್ ಕಳೆದಾಗ 93 ಉಳಿತೈತೆ. ನೆಕ್ಸ್ಟು 11 8 88, ಶೇಷ 5 ಬರುವಂಥದ್ದು. ಈ ರೀತಿ ನೀವು ಲೆಕ್ಕವನ್ನು ಮಾಡಿದರೆ ನಿಮಗೆ ಅಂಕ ಸಿಗುವಂಥದ್ದು. ನೆಕ್ಸ್ಟು ಒಂದು ಸಿದ್ಧ ಉಡುಪು ತಯಾರಿಸುವಂತಹ ಕಂಪನಿ 26,873 ಶರ್ಟ್ಗಳನ್ನು 14,853 ಪ್ಯಾಂಟ್ಗಳನ್ನು ಏನು ಮಾಡಿತ್ತು ಒಂದು ತಿಂಗಳಲ್ಲಿ ತಯಾರಿಸಿದ ಒಟ್ಟು ಉಡುಪುಗಳ ಸಂಖ್ಯೆ ಅಂತ ಕೇಳಿದ್ರೆ ಒಟ್ಟು ಅಂತ ಕೇಳಿದ ತಕ್ಷಣ ಅವೆರಡೂ ಗುಣಿಸ್ಬೇಕು. ಅಂದರೆ ಒಂದು ಸಿದ್ಧಪಡಿಸಿದ ಉಡುಪು ಶರ್ಟ್ಗಳು ಒಟ್ಟು, ಆಮೇಲೆ ಪ್ಯಾಂಟ್ಗಳು ಒಟ್ಟು, ಇವೆರಡನ್ನ ಇವೆರಡನ್ನ ಕೂಡಬೇಕು. ಒಟ್ಟು ಅಂತಂದಾಗ ಕೂಡಬೇಕು. ಮತ್ತು
10,000 ಸ್ಥಾನಕ್ಕೆ ಸಮೀಪಕ್ಕೆ ಅಂದಾಜಿಸಿ, 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿ ಅಂತ ಕೇಳಿದ್ದಾರೆ. ಇವೆರಡು ಕೂಡಿದಾಗ ನಮಗೆ 41,726 ಬರ್ತೈತೆ. 10,000 ಸ್ಥಾನಕ್ಕೆ ಅಂದಾಜಿಸಿದಾಗ 40,000 ಬರುವಂಥದ್ದು. ನೆಕ್ಸ್ಟ್ ಬಂದರೆ 0.12 0.12 ಅಂತ ಬರೀಬೇಕು. ಇದನ್ನು ಸಂಖ್ಯಾ ರೂಪದಲ್ಲಿ ಬರೆದ್ವಿ. ಈಗ ಭಿನ್ನರಾಶಿ ರೂಪದಲ್ಲಿ ಬರೀರಿ ಅಂದರೆ 112. ನೆಕ್ಸ್ಟ್ ಬಂದರೆ ABC ಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಗ್ರಾಹಕರು ವರ್ತಕನಿಗೆ ನೀಡಬೇಕಾದಂಥ ಹಣ ಎಷ್ಟು ಅಂತ ಕೇಳಿದ್ದಾರೆ. ಇವರು ಪ್ರಮಾಣವನ್ನು ಇಲ್ಲಿ ಕೊಟ್ಟಿದ್ದಾರೆ, ಇವ್ರನ್ನ ಗುಣಿಸ್ಬೇಕು. 4 × 80 ರೂಪಾಯಿ ಬರ್ತೈತೆ, 6 × 30 ರೂಪಾಯಿ ಬರ್ತೈತೆ, 15 90, ಇವೆರಡನ್ನೂ ಕೂಡಿದಾಗ 200 ರೂಪಾಯಿಗಳು ಬರುವಂಥದ್ದು. ಇಲ್ಲಿ ಬರೀಬೇಕು 200 ರೂಪಾಯಿಗಳಂತ ಬರೀಬೇಕು. ಇಲ್ಲಿ ವರ್ತಕರ ಸಹಿಯನ್ನು ಹಾಕಿಸ್ಬೇಕು. ನೆಕ್ಸ್ಟು ರೈಲು 8.8 ಗಂಟೆ 40 ನಿಮಿಷ ಹೊರಟುತ್ತೆ. ಅದು 13 ಗಂಟೆ 10 ನಿಮಿಷಕ್ಕೆ ಅದು ತಲುಪಬೇಕಾದಂಥ ತೆಗೆದುಕೊಳ್ಳುವಂಥ ಸಮಯ ಎಷ್ಟು ಅಂತ ಕೇಳಿದರೆ ಇದನ್ನು ಕಳಿಬೇಕು. ಇದು 30, 13ಗೆ 8 ಹೋದರೆ 5 ಗಂಟೆ ಬರುವಂಥದ್ದು. 5 ಗಂಟೆ 30 ನಿಮಿಷ. ನೆಕ್ಸ್ಟು ಇಲ್ಲಿ ಸಮಮಿತಿ ಅಕ್ಷಗಳನ್ನು ಹೇಳಿರಿ. ಪ್ರತಿ ಎಳೆಯಬಹುದಂಥ ಅಕ್ಷಗಳ ಸಮಮಿತಿಯ ಅಕ್ಷಗಳ ಸಂಖ್ಯೆಯನ್ನು ಬರೀರಿ ಅಂತ ಕೇಳಿದರೆ, ಇಲ್ಲಿ ರೇಖಾಕೃತಿ ಸಮಮಿತಿ, ಇದು ಆಯತಾಕಾರಕ್ಕೆ ನಾವು ಎರಡನ್ನು ಎಳಿಬೋದು. ಅಂದರೆ ಇದೊಂದು ಸಮಮಿತಿ ಅಕ್ಷ, ಇದೊಂದು ಸಮಮಿತಿ ಅಕ್ಷ. ಒಟ್ಟು ಸಮಮಿತಿ ಅಕ್ಷಗಳ ಸಂಖ್ಯೆ 2 ಅಂತ ಬರೀಬೇಕು. ನೆಕ್ಸ್ಟು ಚೌಕಕ್ಕೆ ನಾವು 2 ಸಮಮಿತಿಗಳನ್ನು ಎಳಿಬೋದು. ಅಂದರೆ ನಾವು ಒಂದು ಹಾಳೆಯನ್ನು ತಕ್ಕಂಡು ನೀಟಾಗಿ ಕಟ್ ಮಾಡಿ ಮಡಚಿದರೆ ಸಮನಾಗಿ ಮಡಚಿಕೆ ಆಗಬೇಕು. ಅಂತಹವನ್ನು ನಾವು ಸಮಮಿತಿ ಅಕ್ಷ ಅಂತ ಕರಿತೀವಿ. ಈ ಚೌಕದಲ್ಲಿ ಸಮಮಿತಿ ಅಕ್ಷಗಳು ಎಷ್ಟು? 2. ಅಂದರೆ ಹಿಂಗೊಂದು ಬಂದಿರುವಂಥದ್ದು. ನೆಕ್ಸ್ಟು ಜಾಲಾಕೃತಿಯಿಂದ ಉಂಟಾಗುವಂಥ ಘನಾಕೃತಿಯನ್ನು ಹೆಸರಿಸಿ. ಇದು ಸಿಲಿಂಡರ್ ಘನಾಕೃತಿ, ಇದು ಆಯತ ಘನಾಕೃತಿ, ಇದು ಆಯುತ ಘನಾಕೃತಿ. ನೆಕ್ಸ್ಟ್ ಬಂದರೆ ಇಲ್ಲೊಂದು ಶಂಕುವನ್ನು ಕೊಟ್ಟಿದ್ದಾರೆ. ಮುಂಭಾಗದ ನೋಟ, ಇದನ್ನು ನಾವು ಮುಂಭಾಗದಿಂದ ನೋಡಿದಾಗ ಈ ರೀತಿ ಕಾಣುತ್ತೆ. ಪಾರ್ಶ್ವ ನೋಟದಿಂದಲೂ ಕೂಡ ತ್ರಿಭುಜ ರೀತಿಯಲ್ಲಿ ಕಾಣುತ್ತೆ. ಮೇಲ್ಭಾಗದಿಂದ ನೋಡಿದಾಗ ವೃತ್ತಾಕಾರವಾಗಿ ವಕ್ರ ಮೇಲ್ಮೈ ಕಾಣುವಂಥದ್ದು. ಈ ರೀತಿ ನೀವು ಸ್ಕೇಲಲ್ಲಿ ದುಂಡಾಗಿ ನೀಟಾಗಿ ಕ್ರಮವಾಗಿ ಬರೀಬೇಕು. ನೆಕ್ಸ್ಟ್ ಗುಣಾಕಾರದ ಪಟ್ಟಿಯನ್ನು ಗಮನಿಸಿಬಿಟ್ಟು ತ್ರಿಭುಜದ ಸಂಖ್ಯೆಗಳು ಎಷ್ಟಿದ್ದಾವೆ? 4 7 28 ಒಂದಿದೆ, 4 9 36 ಇದೆ. ಪೂರ್ಣವರ್ಗ ಸಂಖ್ಯೆ ಎಷ್ಟಿದ್ದಾವೆ? 4 1 4 ಇದೆ, 4 4 16 ಇದೆ, ಮತ್ತು ನೆಕ್ಸ್ಟ್ 4 9 36 ಇದೆ. ನೆಕ್ಸ್ಟ್ ಬಂದರೆ ಒಂದು ಕಿತ್ತಳೆ ಹಣ್ಣಿನ ತೋಟದಲ್ಲಿ 82 ಕಿತ್ತಳೆ ಗಿಡಗಳಿವೆ. ಒಬ್ಬ ರೈತನು ಪ್ರತಿ ಗಿಡದಿಂದ, ಅಂದರೆ ಒಂದು ಗಿಡದಿಂದ ಅವನು ಏನು ಮಾಡ್ತಾನೆ, 60 ಹಣ್ಣುಗಳನ್ನು ಕೀಳ್ತಾನೆ. ಅವನುಗಳಿಗೆ ಪ್ರತಿ ಪೆಟ್ಟಿಗೆಯಲ್ಲಿ ಒಂದು ಡಜನ್ ಅಂದರೆ 12 ಹಣ್ಣುಗಳನ್ನು ಇಡ್ತಾನೆ. ಹಾಗಾದರೆ ಅವನು ತುಂಬಲು ಎಷ್ಟು ಪೆಟ್ಟಿಗೆಗಳು ಬೇಕಾಗ್ತವೆ? ಅವನು ಕಿತ್ತಳೆ ತೋಟದಲ್ಲಿರುವಂಥ ಗಿಡಗಳು 82, ರೈತನು ಒಂದು ಗಿಡದಿಂದ ಕೀಳುವ ಹಣ್ಣು 60, ಪ್ರತಿ ಪೆಟ್ಟಿಗೆಯಿಂದ ತುಂಬುವ ಹಣ್ಣು 12. ಈಗ ನಾವು ಒಂದು ಗಿಡದಲ್ಲಿ 60 ಹಣ್ಣು ಸಿಕ್ಕಿರೆ 82 ಗಿಡಕ್ಕೆ ಎಷ್ಟು ಸಿಗ್ತವೆ ಅಂತಂದರೆ ನಾವು ಗುಣಾಕಾರವನ್ನು ಮಾಡಬೇಕು. ಅಲ್ಲಿಗೆ 4920 ಹಣ್ಣುಗಳು ಸಿಗ್ತವೆ. ಈ 4920ಅನ್ನು 12ರಿಂದ ಭಾಗಿಸ್ಬೇಕು. ಯಾಕೆ 12ರಿಂದ ಭಾಗಿಸ್ಬೇಕು? ಒಂದು ಡಬ್ಬಕ್ಕೆ ಅವನು ಎಷ್ಟು ತುಂಬ್ತಾನೆ? 12 ತುಂಬ್ತಾನೆ. ಅವನು ಡಜನನ್ನು ತುಂಬ್ತಾನೆ. ಒಂದು ಡಜನ್ ಅಂದರೆ 12. ಈ 12ರಿಂದ ಭಾಗಾಕಾರವನ್ನು ನಾವು ಮಾಡಿದಾಗ ನಮಗೆ ಉತ್ತರ ಏನು ಮಾಡಬೇಕು? 410 ಬಾಕ್ಸ್ಗಳು ಬೇಕಾಗ್ತವೆ. ಕಿತ್ತಳೆ ಹಣ್ಣುಗಳನ್ನು ತುಂಬಲು ಅವನಿಗೆ 410 ಪೆಟ್ಟಿಗೆಗಳು ಬೇಕು. ನೆಕ್ಸ್ಟ್ ಬಂದರೆ ಇಲ್ಲಿ 1 kg ಇದೆ. ತರಕಾರಿ 100 ಗ್ರಾಮ್ 200 ಗ್ರಾಮನ್ನು ಕಳೆದ್ರೆ ತರಕಾರಿ ಇರುವಂಥ ತೂಕ 700 ಗ್ರಾಮ್ಗಳು. 700 ಗ್ರಾಮ್. ನೆಕ್ಸ್ಟು 1 ಲೀಟ್ರ್ನನ್ನು ಎಣ್ಣೆಯನ್ನು ತುಂಬಕ್ಕೆ 250 ml ಗ್ಲಾಸ್ಗೆ ತುಂಬಬೇಕಾದ್ರೆ ಎಷ್ಟು ಗ್ಲಾಸ್ಗಳು ಬೇಕು ಅಂತಂತ. ಒಂದಕ್ಕೆ 250 ml, 250 ml ಇದು 500 ಆಗುತ್ತೆ. 250 ml ಇದು 250 ml ಇದು 500 ಆಗುತ್ತೆ. ಇವೆರಡನ್ನೂ ಕೂಡಿದಾಗ 1000 ಆಗುವಂಥದ್ದು. ಒಟ್ಟು 4 ಗ್ಲಾಸ್ಗಳು ನಮಗೆ ಬೇಕು. ಇಷ್ಟು ನಮ್ಮ ಗಣಿತದ ಪತ್ರಿಕೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.